ಎಂ4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಟಿಕೆಟ್ ವಿಚಾರಕ್ಕೆ ವಿದ್ಯಾರ್ಥಿನಿಯನ್ನ ಚಲಿಸುವ ಬಸ್ನಿಂದ ಹೊರಗೆ ತಳ್ಳಿದ ಲೇಡಿ ಕಂಡಕ್ಟರ್ ತುಮಕೂರಿನಿಂದ ಕುಣಿಗಲ್ ಮಾರ್ಗವಾಗಿ ಮೈಸೂರಿನ ಕಡೆಗೆ ಹೊರಟ ಬಸ್ನಲ್ಲಿ ನಡೆದಿದೆ. ಮಾರ್ಗ ಮಧ್ಯೆ ಟಿಕೆಟ್ ವಿಚಾರಕ್ಕೆ ವಿದ್ಯಾರ್ಥಿನಿಯನ್ನು ಚಲಿಸುವ ಬಸ್ನಿಂದ ಹೊರಗೆ ತಳ್ಳಿದ ಲೇಡಿ ಕಂಡಕ್ಟರ್ ನರ್ಸಿಂಗ್ ವಿದ್ಯಾರ್ಥಿನಿಗೆ ಬಸ್ನಿಂದ ಹಿಜಾಬ್ ತೆಗೆಯುವಂತೆ ಲೇಡಿ ಕಂಡಕ್ಟರ್ ಒತ್ತಾಯ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಟಿಕೆಟ್ ವಿಚಾರಕ್ಕೆ ತಗಾದೆ ತೆಗೆದು ಲೇಡಿ ಕಂಡಕ್ಟರ್ ವೋಟರ್ ಐಡಿ ಕೊಟ್ಟು ಸಹ ಟಿಕೆಟ್ ನೀಡಲಿಲ್ಲ ಎಂದು ವಿದ್ಯಾರ್ಥಿನಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸಾರ್ವಜನಿಕರ ಮುಂದೆ ವಿದ್ಯಾರ್ಥಿನಿ ಅವಮಾನ ಮಾಡಿದರೆ ಎನ್ನಲಾಗಿದ್ದು, ಲೇಡಿ ಕಂಡಕ್ಟರ್ ಬ್ಲಾಕ್ಮೇಲ್ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕುತ್ತೇನೆ ಎಂದು ಬೆದರಿಕೆ ಒಡ್ಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲ ನಿಮ್ದೇನಿದೆ ನೀವು ಹೇಳಿ, ಅವ್ರದ್ದೇನಿದೆ ಅದು. ಓಕೆ, ಆಧಾರ್ ಕಾರ್ಡ್ ಇಲ್ಲ. ಅಲ್ಲಿ ಪೊಲೀಸ್ ಅವ್ರು ಹೇಳ್ತಾರೆ ನೀವು ನಿಕಾಬ್ ಎದ್ದದಕ್ಕೆ ಇಳಿಸಿಲ್ಲ ಅಂತ ಹೇಳ್ತಾರೆ. ನಡುರಸ್ತಲ್ಲಿ ಬಂದವ್ರೆ ಇರೋದೇ ಒಂದು ಐಡಿ ಕಾರ್ಡು, ಅದು ಬಿಟ್ಟು ಬ್ಯಾಗಲ್ಲಿ ಏನೂ ಇಲ್ಲ. ಆದ್ರೆ ನೀನಿಲ್ಲಮ್ಮ ಅಂತ ಹೇಳ್ತಾರೆ. ಆಮೇಲೆ ಕಾಲೇಜ್ ಐಡಿ ಕಾರ್ಡ್ನು ತೋರಿಸ್ತಾರೆ ಅವರು. ನೀನು ಇಡಿ ಅಂತ ಇಳಿಸಿ ಆ ಹುಡುಗಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಎಲ್ದು ಮದ್ದೂರು ಬಸ್ಸು ತುಮಕೂರು ಡಿಪೋಯಿಂದ ಬಂದಿರೋದು ಬಸ್ಸು ಕುಣಿಗಲ್ಗೆ ಬರೋಸೋ ಟೈಮಲ್ಲಿ ಆ ಹುಡುಗಿಗೆ ಮಧ್ಯದ ದಾರಿಯಲ್ಲಿ ಬಿಟ್ಬಿಟ್ಟು ಬಂದವ್ರೆ. ಆ ಹುಡುಗಿ ದುಡ್ಡಿರಲಿಲ್ಲ. ಅಕಸ್ಮಾತ್ ಅವನವ್ರು ಅಣ್ಣಂಗೆ ಕಾಲ್ ಮಾಡಿಬಿಟ್ಟು ನನ್ನ ದುಡ್ಡಿಲ್ಲ ಏನು ಮಾಡೋದು ನಾನು ಅಂದಾದ್ಮೇಲೆ, ಅಣ್ಣ ದುಡ್ಡು ನಾನು ಕೊಡ್ತೀನಿ, ಸಿವಿಲ್ ಬಸ್ ಹತ್ಕೊಂಡು ಬಾ ನೀನು ಅಂತ ಹೇಳಿ ಕುಣಿಗಲ್ ತಂಗಿಗೆ ಕರ್ಸವ್ರೆ. ಅದಾದ್ಮೇಲೆ ನ್ಯೂಸ್ ರಿಪೋರ್ಟರ್ ಧನಂಜಯ್, ಎಚ್ಎನ್, ಎಂ4 ನ್ಯೂಸ್, ಕುಣಿಗಲ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂ4 ನ್ಯೂಸ್.